ಎಲ್ಲರಿಗೂ ಶುಭ ಸಂಜೆ ಮಕ್ಕಳೇ. ಮತ್ತೆ ನಿಮ್ಮ ಗಣಿತದ 2ನೇ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಸೊ ನಾವು ಯಾವ ಟಾಪಿಕ್ ಅನ್ನ ಡಿಸ್ಕಸ್ ಮಾಡತ್ತಿದ್ವಿ ಮಕ್ಕಳೇ? ಲಾಸ್ಟ್ ಕ್ಲಾಸ್ ಅಲ್ಲಿ ಏನೇನ್ ಮಾತಾಡಿದ್ವಿ? ನಾವು ಪೂರ್ಣಾಂಕಗಳ ಬಗ್ಗೆ ಮಾತಾಡತ್ತಿದ್ವಿ, ಹೌದಲ್ಲ? ಪೂರ್ಣಾಂಕಗಳ ಬಗ್ಗೆ ಮಾತಾಡತ್ತಿದ್ವಿ. ಮೊದಲನೇ ಚಾಪ್ಟರ್ ಯಾವುದು? ಪೂರ್ಣಾಂಕಗಳು. ಈ ಟಾಪಿಕ್ ಅಲ್ಲಿ ನಾವ್ ಏನೇನ್ ಡಿಸ್ಕಸ್ ಮಾಡಿದ್ವಿ ಮಕ್ಕಳೇ? ನಾವು ಪೂರ್ಣಾಂಕಗಳ ಅರ್ಥ, ಹೌದಲ್ಲ? ಮೊದಲನೇದಾಗಿ ಅರ್ಥ ಏನು, ಅದ್ರ ಬಗ್ಗೆ ನಾವು ಏನ್ ಮಾಡಿದ್ವಿ? ಡಿಸ್ಕಷನ್ ಮಾಡಿದ್ವಿ. ಅಲ್ಲಿ ನೀವು 6ನೇ ತರಗತಿಯಲ್ಲಿ ಏನೇನ್ ಕಲ್ತಿದ್ರಲ್ಲ ಅದನ್ನೆಲ್ಲ ನಾವ್ ಏನ್ ಮಾಡಿದ್ವಿ? ಸ್ಮರಿಸಿದ್ವಿ, ಮತ್ತೆ ತಿರ್ಗಾ ರಿವೈಸ್ ಮಾಡಿದ್ವಿ. ಸೊ ಅದರದ್ದು ಅರ್ಥ ನಾವು ತಿಳ್ಕೊಂಡ್ವಿ. ಮತ್ತೆ ಸಂಖ್ಯೆ ರೇಖೆ ಮೇಲಿರುವ ಸಂಖ್ಯೆಗಳು, ಅದ್ರ ಬಗ್ಗೆ ಮಾತಾಡಿದ್ವಿ, ಹೌದಲ್ಲ? ಸಂಖ್ಯೆ ರೇಖೆ ಮೇಲಿರುವ ಸಂಖ್ಯೆಗಳು, ಪೂರ್ಣ ಸಂಖ್ಯೆ ಮತ್ತು ಋಣ ಸಂಖ್ಯೆಗಳ ಬಗ್ಗೆ ಮಾತಾಡಿದ್ವಿ. ನಂತರ ಇದಕ್ಕೆ ಯಾವ ತರದ ರೂಲ್ಸ್, ಹೌದಾ? ನಾವು ಎರಡು ಪೂರ್ಣಾಂಕಗಳನ್ನು ಕೂಡಿಸ್ತೀವಿ ಅಥವಾ ಕಳಿತೀವಿ ಅಂತಂದ್ರೆ ಯಾವ ತರ ಮಾಡ್ತೀವಿ? ರೂಲ್ಸ್ ಏನೇನಿದಾವೆ, ಹೌದಲ್ಲ? ಈ ರೂಲ್ಸ್ ಏನೇನ್ ಇದಾವೆ ಅದನ್ನು ನಾವು ಏನ್ ಮಾಡಿದ್ವಿ? ಈ ಒಂದು ರಿವೈಸ್ ಮಾಡಿದ್ವಿ, ಹೌದು. ನಂತರ ಕೆಲವೊಂದಿಷ್ಟು ಸಮ್ಸ್ ಕೂಡ ಸಾಲ್ವ್ ಮಾಡಿದ್ವಿ. ಇದು ರಿವಿಷನ್ ಆದ್ಮೇಲೆ ಮತ್ತೆ ತಿರ್ಗಾ ಏನ್ ಮಾಡಿದ್ವಿ ಮಕ್ಕಳೇ? ನಾವು ಈ ವರ್ಷನ ಸಿಲೆಬಸ್ ಸ್ಟಾರ್ಟ್ ಮಾಡಿದ್ವಿ. ಅದ್ರಲ್ಲಿ ಏನೇನ್ ಕಲಿತ್ರಿ ನೀವು ಸಂಕಲನದ ಆವೃತ ಗುಣ ಕಲಿತ್ರಿ, ಹೌದಲ್ಲ? ಸಂಕಲನದ ಆವೃತ ಗುಣ ಬಗ್ಗೆ ಕಲಿತ್ರಿ. ನಂತರ ವ್ಯವಕಲನದ ಆವೃತ ಗುಣ, ಹೌದಾ? ವ್ಯವಕಲನದ ಆವೃತ ಗುಣ ಬಗ್ಗೆ ಮಾತಾಡಿದ್ವಿ. ನಂತರ ಏನಿದೆ? ಪರಿವರ್ತನೀಯ ಗುಣ ಬಗ್ಗೆ ಮಾತಾಡಿದ್ವಿ. ಪರಿವರ್ತನೀಯ ಗುಣ ಬಗ್ಗೆ ನಾನು ಮಾತಾಡಿದೆ, ಹೌದಲ್ಲ? ಸೊ ಇಷ್ಟೆಲ್ಲ ನಾವ್ ಏನ್ ಮಾಡಿದ್ವಿ? ಹೋದ ಕ್ಲಾಸ್ ಅಲ್ಲಿ ಮಾತಾಡಿದ್ವಿ, ಹೌದಾ? ಸೊ ಸಂಕಲನದ ಆವೃತ ಗುಣ ಏನಿದೆ? ಯಾವುದೇ ಎರಡು ಪೂರ್ಣಾಂಕಗಳು ಕೂಡಿಸಿದ್ರೆ ನಮ್ಗೆ ಯಾವತ್ತು ಮತ್ತೆ ತಿರ್ಗಾ ಏನ್ ಬರುತ್ತೆ? ಪೂರ್ಣಾಂಕವೇ ಉತ್ತರದಲ್ಲಿ ಬರುತ್ತೆ. ವ್ಯವಕಲನದ ಆವೃತದಲ್ಲೂ ಹಾಗೆ, ಯಾವುದೇ ಎರಡು ಸಂಖ್ಯೆಗಳನ್ನು ನೀವು ಕಳಿದ್ರೆ, ಸಂಖ್ಯೆಗಳಲ್ಲ ಪೂರ್ಣಾಂಕಗಳನ್ನು ಕಳಿದ್ರೆ ನಿಮ್ಗೆ ಉತ್ತರದಲ್ಲಿ ಮತ್ತೆ ತಿರ್ಗಾ ಪೂರ್ಣಾಂಕವೇ ಬರುತ್ತೆ, ಹೌದಾ? ಮತ್ತು ಪರಿವರ್ತನೀಯ ಗುಣ ಏನು ಹೇಳ್ತದೆ? ಸಿಂಪಲ್ ಆಗಿ ಹೌದಾ? ಸೊ ಇಷ್ಟು ಟಾಪಿಕ್ಸ್ ಅನ್ನ ನಾವ್ ಏನ್ ಮಾಡಿದ್ವಿ? ಹಿಂದಿನ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಈಗೇನ್ ಮಾಡೋಣ? ಪೂರ್ಣಾಂಕಗಳ ತಿರ್ಗಾ ಮುಂದಿನ ಒಂದು ಗುಣಗಳ ಬಗ್ಗೆ ಕಲಿಯೋಣ, ಸರಿಯಾ? ಈಗ ಆಲ್ರೆಡಿ ನಾವ್ ಎಷ್ಟು ಗುಣಗಳ ಬಗ್ಗೆ ಮಾತಾಡಿದ್ವಿ? 3 ಗುಣಗಳ ಬಗ್ಗೆ ಮಾತಾಡಿದ್ವಿ. ಅವ್ ಯಾವ್ಯಾವು? ಸಂಕಲನದ ಆವೃತ ಗುಣ, ವ್ಯವಕಲನದ ಆವೃತ ಗುಣ ಮತ್ತು ಪರಿವರ್ತನೀಯ ಗುಣ ಬಗ್ಗೆ ಮಾತಾಡಿದ್ವಿ, ಹೌದಾ? ಈಗ ಏನ್ ಮಾಡೋಣ ಅಂತ? ಈಗ ತಿರ್ಗಾ 4ನೇ ಗುಣ ಏನಿದೆಯಲ್ಲ ಅದ್ರ ಬಗ್ಗೆ ಮಾತಾಡೋಣ. ಅದ್ಯಾವುದು? ಸಹವರ್ತನೀಯ ಗುಣ. ಸಹವರ್ತನೀಯ ಗುಣ. ಇದಕ್ಕೆ ನಾವು ಏನಂತ ಕರಿತೀವಿ? ಇದಕ್ಕೆ ಮತ್ತೊಂದು ಏನಿದೆ ಇಂಗ್ಲಿಷ್ ಅಲ್ಲಿ, ಇದಕ್ಕೆ ಏನಂತ ಹೇಳ್ತೀವಿ ನಾವು? ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತಾನು ಹೇಳ್ತೀವಿ. ಏನಂತ ಹೇಳ್ತೀವಿ? ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತಾನು ಹೇಳ್ತೀವಿ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ ಅಂತ. ಸಹವರ್ತನೀಯ ಗುಣ ಅಂದ್ರೆ ಏನು? ಇದರಲ್ಲಿ ಏನಾಗುತ್ತೆ? ಇದು ಕೂಡ ಏನಿದೆ? ಪರಿವರ್ತನೀಯ ಗುಣ ಹಾಗೆ. ಆದ್ರೆ ಪರಿವರ್ತನೀಯ ಗುಣ ಮತ್ತು ಸಹವರ್ತನೀಯ ಗುಣದಲ್ಲಿ ಏನ್ ಚೇಂಜ್ ಅಂದ್ರೆ, ಇದರಲ್ಲಿ ನಾವು 3 ಡಿಜಿಟ್ಸ್ ಅನ್ನ ತಗೊಂಡು ಅವನ್ನ ಗ್ರೂಪ್ ಮಾಡ್ತೀವಿ. ಗ್ರೂಪ್ ಮಾಡಿ ಕೂಡಿಸ್ತೀವಿ ಅಥವಾ ಕಳಿತೀವಿ. ಆದ್ರೆ ಪರಿವರ್ತನೀಯ ಗುಣದಲ್ಲಿ 2 ಡಿಜಿಟ್ಸ್ ತಗೊಂಡು ಅವನ್ನ ಏನ್ ಮಾಡ್ತೀವಿ? ನಾವು ಗ್ರೂಪ್ ಮಾಡೋದಿಲ್ಲ, ಹೌದಾ? ಗ್ರೂಪ್ ಮಾಡೋದಿಲ್ಲ ನಾವು. ಎಸ್. ಸೊ ಈಗ ಸಹವರ್ತನೀಯ ಗುಣ ಬಗ್ಗೆ ನಾನು ಹೇಳ್ತೀನಿ. ಈಗ ಏನ್ ಮಾಡ್ತೀನಿ? ಕೆಲವೊಂದಿಷ್ಟು ಸಂಖ್ಯೆಗಳನ್ನ, ಇಲ್ಲಿ ಪೂರ್ಣಾಂಕಗಳನ್ನ ತಗೋತೀನಿ. a is equal to -3, b is equal to -2 ಮತ್ತೆ c is equal to -5 ಅಂತ ತಗೋತೀನಿ. ಈಗ ನಾನು ಏನ್ ಮಾಡ್ಬೇಕು? ಈಗ ಇದನ್ನ ನಾನು ಕೂಡಿಸ್ಬೇಕು, ಹೌದಾ? ಈಗ ನಾನು ಏನ್ ಮಾಡ್ತೀನಿ? ಕೂಡಿಸ್ತೀನಿ. ಕೂಡಿಸ್ಕೊಂಡು ಯಾವ ತರ ಮಾಡ್ತೀನಿ ಅಂದ್ರೆ, -3 ಪ್ಲಸ್ -2 ಪ್ಲಸ್ -5 ಇದು ಒಂದು ಸೆಟ್ ಆಯ್ತು. ಇದು ಈಕ್ವಲ್ ಆಯ್ತೆ ಏನ್ ಮಾಡ್ತೀನಿ? -5 ಪ್ಲಸ್ -3 ಪ್ಲಸ್ -2. ಒಂದ್ ನಿಮಿಷ, ಇದು ಮೊದಲನೇ ಸೆಟ್ ಮಾಡ್ಬಿಡೋಣ ಅಂತ, ತಿರ್ಗಾ ನಂತರ ಸೆಕೆಂಡ್ ಸೆಟ್ಗೆ ಬರೋಣ ಅಂತ, ಸರಿನಾ?
ಈಗ ಏನ್ ಮಾಡ್ತೀನಿ, -3 + -2 + -5 ಅಂತ ಬರ್ಕೊಂಡಿದೀನಿ. ಈಗ ಏನ್ ಮಾಡ್ತೀನಿ, ಇದರಲ್ಲಿ ಎ ಮತ್ತು ಬಿ ದು ಒಂದು ಗ್ರೂಪ್ ಮಾಡ್ತೀನಿ. ಎ ಮತ್ತು ಬಿ ದು ಒಂದು ಗ್ರೂಪ್ ಮಾಡಿ ನಂತರ ಸಿ ಅನ್ನ ನಾನು ಹಾಗೆ ಹೊರಗಿಡ್ತೀನಿ. ಈಗ ಇದನ್ನ ಟೋಟಲ್ ಮಾಡೋಣ ಅಂತ. ಸೊ ಏನ್ ಮಾಡ್ತೀನಿ, -3 ಆಸ್ ಇಟ್ ಇಸ್ ಬರೀತೀನಿ. ಹೌದಾ, ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಏನಾಗುತ್ತೆ, -2 ಅಂತ ಬರುತ್ತೆ. ಹೌದಾ, ಇಲ್ಲಿ ಮತ್ತೆ ತಿರ್ಗಾ ಪ್ಲಸ್ ಇಂಟು ಮೈನಸ್ -5 ಅಂತ ಬಂತು. ಈಗ ಎರಡೂ ಕಡೆ ಮೈನಸ್ ಆಯ್ತು. ಎರಡೂ ಕಡೆ ಮೈನಸ್ ಆದ್ರೆ ಏನ್ ಮಾಡ್ತೀರಿ, ಮೈನಸ್ ಇಂಟು ಮೈನಸ್ ಏನ್ ಮಾಡ್ಬೇಕು ನಾವು, ಪ್ಲಸ್ ಮಾಡ್ಬೇಕು. ಹೌದಾ, ಕೂಡಿಸ್ಬೇಕು. ಅಂದ್ರೆ 3 + 2 ಎಷ್ಟಾಯ್ತು, 5 ಆಯ್ತು. 5 ಆಯ್ತು. ಹೌದಾ, 5 ಆಯ್ತು. 5 ಆಗಿದ್ರೆ ಸೈನ್ ಯಾವ್ದು ಇಡ್ತೀರಿ, ಬಿಗ್ಗರ್ ಇಂಟಿಜರ್ ಸೈನ್ ಇಡ್ಬೇಕಲ್ಲ. ಯಾವ್ದು 3 ದೊಡ್ಡದಾಗಿದೆ, ಅದ್ರ ಸೈನ್ ಏನಿದೆ -5, ಮತ್ತೆ ತಿರ್ಗಾ -5. ಈಗ ಮತ್ತೆ ಏನಾಯ್ತು, ಎರಡೂ ಕಡೆ ನಮ್ಗೆ ಏನ್ ಬಂತು, ಎರಡೂ ಕಡೆ ನೆಗೆಟಿವ್ ಇಂಟಿಜರ್ ಬಂತು. ಹೌದಾ, ಹೌದಾ, ಏನ್ ಬಂತು ನಮ್ಗೆ, ನೆಗೆಟಿವ್ ಇಂಟಿಜರ್ ಅಂದ್ರೆ ಋಣ ಸಂಖ್ಯೆ ಬಂತು. ಈಗ ಮತ್ತೆ ತಿರ್ಗಾ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಮಾಡ್ಬೇಕು. 5 + 5 ಎಷ್ಟು, 10. ಹೌದಾ, ಈಗ ಯಾವ್ದೇ ಸೈನ್ ಇಡ್ತೀವಿ ನೀವು, ಎರಡು ಸೇಮ್ ಇದಾವೆ. ಸೊ ಯಾವ್ದ್ರದ್ದು ಸೈನ್ ತಗೊಂಡ್ರು ನಡೀತದ. -10 ಅಂತ ಇಟ್ಟೆ. ಇದು ಒಂದ್ ಸೈಡ್ ಆಯ್ತು. ಇದ್ರಲ್ಲಿ ಏನ್ ಮಾಡಿದ್ದೆ ನಾನು, a + b + c ತಗೊಂಡಿದ್ದೆ. ಅದರಲ್ಲಿ a + b ಒಂದೇ ಗ್ರೂಪ್ ಮಾಡಿದ್ದೆ. ಹೌದಾ, ಈಗ ಇದನ್ನ ಏನ್ ಮಾಡ್ತೀನಿ, ತಿರ್ಗಾ ಇಲ್ಲಿ -3, ಇದ್ರ ಆನ್ಸರ್ ಏನ್ ಬಂತು ನನಗೆ, -3 ಅಂತ ಬಂತು. -3 -2 -5. ಹೌದಾ, ಈಗ ಏನ್ ಮಾಡ್ತೀನಿ, ಬಿ ಮತ್ತು ಸಿ ಅನ್ನ ಗ್ರೂಪ್ ಮಾಡ್ತೀನಿ. ಏನ್ ಮಾಡ್ತೀನಿ, ಇಲ್ಲಿ ಬಿ ಮತ್ತೆ ಸಿ ಅನ್ನ ಗ್ರೂಪ್ ಮಾಡ್ತೀನಿ. ಅಲ್ಲಿ ಏನ್ ಮಾಡಿದ್ವಿ, a + b ನ ಗ್ರೂಪ್ ಮಾಡಿದ್ವಿ. ಇಲ್ಲಿ ಬಿ ಮತ್ತು ಸಿ ನ ಗ್ರೂಪ್ ಮಾಡ್ತೀನಿ. ಸೊ ಇಲ್ಲಿ ಏನ್ ಬರುತ್ತೆ, ಈಗ ಇದನ್ನ ಸಾಲ್ವ್ ಮಾಡೋಣ. -3 ಆಸ್ ಇಟ್ ಇಸ್ ಪ್ಲಸ್ ಅನ್ನ ಇಡ್ತೀನಿ. ಸಾರಿ, ಎಸ್, ಪ್ಲಸ್ ಅನ್ನ ಇಡ್ತೀನಿ, ಬ್ರಾಕೆಟ್ ಹಾಕೊಂಡೆ. -2 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, -5 ಆಯ್ತು. ಹೌದಾ, ಸೊ -3 ಪ್ಲಸ್, ಈಗ ಎರಡು ಏನಿದೆ ಋಣ ಸಂಖ್ಯೆಗಳದಾವೆ. ಸೊ ಎರಡು ಋಣ ಸಂಖ್ಯೆಗಳಿದ್ದಾಗ ನೀವ್ ಏನ್ ಮಾಡ್ತೀರಿ, ಕೂಡಿಸ್ತೀರಿ. 5 + 2 ಎಷ್ಟಾಯ್ತು, 7 ಆಯ್ತು. ಬಿಗರ್ ಪೂರ್ಣಾಂಕ ಯಾವ್ದಿದೆ, ದೊಡ್ಡ ಪೂರ್ಣಾಂಕ ಯಾವ್ದಿದೆ, 5 ಇದೆ. ಅದ್ರದ್ದು ಸೈನ್ ಯಾವ್ದು, ಮೈನಸ್ ಇದೆ. ಇದು ಮೈನಸ್ ಆಗಿ ಇಡ್ತೀನಿ. ಈಗ ಬ್ರಾಕೆಟ್ ಓಪನ್ ಮಾಡ್ಬೇಕು. -3 ಪ್ಲಸ್ ಇಂಟು ಮೈನಸ್ ಏನ್ ಬರುತ್ತೆ, -7 ಬಂತು. ಹೌದಾ, ಈಗ ಎರಡು ಮತ್ತು ತಿರ್ಗಾ ಋಣ ಸಂಖ್ಯೆ ಬಂದ್ರೆ ಅಂದ್ರೆ ಅರ್ಥೇನು, ನಾವು ಕೂಡಿಸ್ಬೇಕು. ಸೊ 7 ಮತ್ತು 3 ಕೂಡಿಸಿದಾಗ ಎಷ್ಟು ಬರುತ್ತೆ, 10 ಬಂತು. ಈಗ ಸೈನ್ ಯಾವ್ದು ಇಡ್ತೀರಿ ನೀವು ದೊಡ್ಡ ಪೂರ್ಣಾಂಕ ಯಾವ್ದಿದೆ ಅದರದ್ದೇ ಸೈನ್ ಇಡ್ಬೇಕು. ಅಂದ್ರೆ 7ರದ್ದು ಸೈನ್ ಯಾವುದು, ಮೈನಸ್. ಸೊ ಈಗ ಏನ್ ನೀವು ನೋಡ್ಬಹುದು, ಇಲ್ಲಿ a + b + c ಅಲ್ಲಿ ನಾನು b + c ಅನ್ನ ಏನ್ ಮಾಡಿದ್ದೆ, ಒಂದು ಗ್ರೂಪ್ ಹಾಗೆ ಮಾಡಿದ್ದೆ. ಅದ್ರದ್ದು ಎಷ್ಟು ಬಂತು, -10 ಅಂತ ಬರ್ತದೆ. ಅದರ ಅರ್ಥ ಏನು, ನೀವು ಕೂಡಿಸುವಾಗ ಪೂರ್ಣಾಂಕಗಳನ್ನು ಗ್ರೂಪ್ ಮಾಡಿ ಬರೆದ್ರೆ ಎರಡೂ ಕಡೆ, ಅಥವಾ ಗ್ರೂಪ್ಗಳನ್ನ ನೀವು ಬೇರೆ ತರ ಮಾಡಿದ್ವಿ. ಇಲ್ಲಿ ನಾವು a + b ಮಾಡಿದ್ವಿ, ಇಲ್ಲಿ ಏನ್ ಮಾಡಿದ್ವಿ, b + c ಆಗಿ ಗ್ರೂಪ್ ಅನ್ನ ಮಾಡಿದ್ವಿ. ಅದ್ರ ಅರ್ಥ ಏನು, ಇಲ್ಲಿ ನಿಮಗೆ ನಿಮ್ಮ ಉತ್ತರ ಏನಿದೆ ಅಲ್ಲ ಅದು ಬದಲಾಗುವುದಿಲ್ಲ. ಹೌದಾ, ಪೂರ್ಣಾಂಕವೇ ಇರುತ್ತೆ, ಅದು ಕೂಡ ಸೇಮೇ ಇರುತ್ತದೆ. ಬೇರೆ ಬೇರೆ ಫಲಿತಾಂಶ ಬರೋದಿಲ್ಲ. ಅದು ನೀವಿಲ್ಲಿ ಗುರ್ತಿಸಬಹುದು. ಸೊ ಸಹವರ್ತನೀಯ ಗುಣ ಅಂದ್ರೆ ಏನು ಮಕ್ಕಳೇ, ಸಹವರ್ತನೀಯ ಗುಣ ಅಂದ್ರೆ ನೀವು ಯಾವುದೇ ಒಂದು ಪೂರ್ಣಾಂಕವನ್ನು ಅದನ್ನ ಮೊತ್ತವನ್ನು ಏನು ಕಂಡು ಹಿಡಿಯುವ ಸಮಯದಲ್ಲಿ ನೀವು ಅವನ ಬದಲಾಗಿ, ಅಂದ್ರೆ ಬೇರೆ ಬೇರೆ ಗ್ರೂಪ್ಗಳನ್ನ ಮಾಡಿ ನೀವು ಅದನ್ನ ಮೊತ್ತವನ್ನು ಕಂಡು ಹಿಡಿಯಲು ಪ್ರಯತ್ನ ಮಾಡಿದರೆ ಎರಡೂ ಕಡೆ ನಿಮ್ಗೆ ಏನ್ ಬರುತ್ತೆ, ಸೇಮ್ ಆನ್ಸರೇ ಬರುತ್ತೆ. ಫಲಿತಾಂಶ ಬೇರೆ ಬರುವುದಿಲ್ಲ. ಸಾಮಾನ್ಯವಾಗಿ ನಾವು ಯಾವುದೇ ಪೂರ್ಣಾಂಕಗಳು a, b ಮತ್ತೆ c ಇದ್ರೆ ನಾವು ಸಹವರ್ತನೀಯ ಗುಣಕ್ಕೆ ಯಾವ ತರ ಬರಿತೀವಿ, a + b + c is equal to a + b + c. ಇಲ್ಲಿ b + c ಒಂದು ಬ್ರಾಕೆಟ್, ನಂತರ a + b ಮತ್ತೊಂದು ಬ್ರಾಕೆಟ್. ತಿಳಿತಾ, ಈಗ ಏನಾಗ್ತದೆ, ಯಾವುದೇ ನೀವು ಉದಾಹರಣೆಗಳು ತಗೊಂಡ್ರು ಇದ್ರ ಮೊತ್ತ ವಿಭಿನ್ನವಾಗಿ ಬರೋದಿಲ್ಲ, ಕಂಡು ಹಿಡಿಯಲು ಸಾಧ್ಯವೇ ಇಲ್ಲ. ಅದಕ್ಕೆ ಪೂರ್ಣಾಂಕಗಳು ಸಂಕಲನದಲ್ಲಿ ಸಹವರ್ತನೀಯ ಗುಣ ಹೊಂದಿದೆ ಅಂತ ನಾವು ಹೇಳ್ತೀವಿ. ಇಲ್ಲಿ ನಾ ಏನ್ ಮಾಡಿದೆ, ನಾನು ಇಲ್ಲಿ ಅದರದ ಗ್ರೂಪ್ ಅನ್ನ ಚೇಂಜ್ ಮಾಡಿ ಅದ್ರದ್ದು ಮೊತ್ತವನ್ನು ಕಂಡು ಹಿಡಿಲಿಕ್ಕೆ ಪ್ರಯತ್ನ ಮಾಡಿದೆ. ಹೌದಾ, ಮೊದಲನೇದಾಗಿ b + c ನ ಗ್ರೂಪ್ ಮಾಡಿ ಇದನ್ನು ಸಾಲ್ವ್ ಮಾಡಿದ್ವಿ. b + c ನ ಮೊದ್ಲು ಸಾಲ್ವ್ ಮಾಡಿ ನಂತರ a ಜೊತೆ ಅದನ್ನ ಸಾಲ್ವ್ ಮಾಡಿದ್ವಿ. ಅವಾಗೂ ನಮ್ಗೆ ಸೇಮೇ ಉತ್ತರ ಬಂತು. ಇಲ್ಲೂ ಹಾಗೆ ಮಾಡಿದೆ.
ಫಸ್ಟ್ ಗೆ A+B ಗ್ರೂಪ್ ಅನ್ನ ಮಾಡಿ ನಂತರ ಸಿ ಜೊತೆ ಅದನ್ನ ಕೂಡ್ಸಿದೆ, ಅವಾಗೂ ನನಗೆ -10 ಅಂತಾನೆ ಬಂತು. ಹಾಗಾಗಿ ಪೂರ್ಣಾಂಕಗಳು ನೀವು ಯಾವುದೇ ರೀತಿಯಲ್ಲಿ ಕೂಡಿಸಿದ್ರು ಏನಾಗ್ತದೆ ನಿಮ್ಗೆ ಎರಡೂ ಕಡೆ ಫಲಿತಾಂಶ ಏನ್ ಬರುತ್ತೆ, ಸೇಮೇ ಬರುತ್ತೆ, ಚೇಂಜ್ ಆಗುವುದಿಲ್ಲ. ಅದಕ್ಕೆ ನಾವು ಪೂರ್ಣಾಂಕಗಳನ್ನು ಸಹವರ್ತಿನಿಯ ಗುಣ ಅಂತ ಹೇಳುತ್ತೇವೆ. ಸರಿನಾ? ಈಗ ಮತ್ತೊಂದು ಉದಾಹರಣೆ ತಗೊಂಡು ಈ ಒಂದು ಗುಣವನ್ನ ಚೆಕ್ ಮಾಡೋಣ ಅಂತ. ಆಗಲೇ ಏನ್ ಮಾಡಿದ್ದೆ, ಮೂರು ಸಂಖ್ಯೆಗಳು ಯಾವ ಸಂಖ್ಯೆ ಇದ್ದು ಋಣ ಸಂಖ್ಯೆ ಇದ್ದು. ಈಗ ಏನ್ ಮಾಡೋಣ, ಋಣ ಸಂಖ್ಯೆ ಮತ್ತು ಪೂರ್ಣ ಸಂಖ್ಯೆ ಎರಡೂ ಮಿಕ್ಸ್ ಮಾಡಿ ತಗೊಳ್ಳೋಣ ಅಂತ. ಸಹವರ್ತಿನಿಯ ಗುಣ ಏನ್ ಹೇಳ್ತದೆ, A plus into the bracket B plus C is equal to into the bracket A plus B plus C ಅಂತ ಹೇಳ್ತದೆ. ಹೌದಾ? ಸೊ ಎ ಈಗ ಏನ್ ಮಾಡ್ತೀನಿ, 2 ಅಂತ ತಗೋತೀನಿ. ಬಿ ಏನಿದೆ -1 ಅಂತ ತಗೋತೀನಿ. ಸಿ ಏನಿದೆ 4 ಅಂತ ತಗೋತೀನಿ. ಸೊ ಇದಕ್ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗೋಣ. ಮೊದಲನೇದಾಗಿ 2. ಹೌದಾ? 2 ಪ್ಲಸ್ ಬಿ ವ್ಯಾಲ್ಯೂ ಎಷ್ಟಿದೆ, -1. ಸಿ ವ್ಯಾಲ್ಯೂ ಎಷ್ಟಿದೆ, +4. ಹೌದಾ? ಇದು ಒಂದು ಗ್ರೂಪ್ ಆಯ್ತು. ನಂತರ ಎಸ್ ಇಸ್ ಈಕ್ವಲ್ ಟು A plus B ಎಷ್ಟಿದೆ, 2 ಪ್ಲಸ್ -1 ಆಯ್ತು. ಇದು ಒಂದು ಗ್ರೂಪ್ +4. ಹೌದಾ? ಈಗ ಇದನ್ನ ಸಾಲ್ವ್ ಮಾಡೋಣ ಅಂತ. 2 ಪ್ಲಸ್ ಆಸ್ ಇಟ್ ಇಸ್ ಇಡ್ತೀನಿ. ಇದು ಈಗ ಬ್ರಾಕೆಟ್ ಅಲ್ಲಿ -1 ಇದೆ. ಹೌದಾ? ಸೊ ಇದನ್ನ ಆಸ್ ಇಟ್ ಇಸ್ -1 + 4 ಅಂತ ಬರ್ದೆ ನಾನು. ಹೌದಾ? ಸೊ ಈಗ ಇದನ್ನ ಸಾಲ್ವ್ ಮಾಡೋಣ ಅಂತ. ಮೈನಸ್ ಇಂಟು ಪ್ಲಸ್ ಏನ್ ಮಾಡ್ಬೇಕು, ಮೈನಸ್ ಇಂಟು ಪ್ಲಸ್ ಮೈನಸ್ ಮಾಡ್ಬೇಕು. ಹೌದಾ? ಸೊ 4 ಅಲ್ಲಿ 1 ಅನ್ನ ಕಳೀರಿ, ಎಷ್ಟು ಬಂತು, 3 ಬಂತು. ಈಗ ಸೈನ್ ಯಾವ್ದು ಇಡ್ತೀರಿ ನೀವು, ದೊಡ್ಡ ಪೂರ್ಣಾಂಕ ಯಾವುದು 4 ಇದೆ. ಹೌದಾ? 4 ಇದೆ, ಅದ್ರದ್ದು ಸೈನ್ ಏನಿದೆ, ಪ್ಲಸ್ ಇದೆ. ಹಾಗಾಗಿ ಪ್ಲಸ್ ಅನ್ನೇ ಇಡ್ತೀನಿ. ಹೌದಾ? ಈಗ ಇದನ್ನ ಬ್ರಾಕೆಟ್ ಇಂದ ಹೊರಗೆ ತೆಗೆದು ಪ್ಲಸ್ ಅಂತ ಇಟ್ಟೆ. ಈಗ ಇಲ್ಲಿ ಸಾಲ್ವ್ ಮಾಡೋಣ ಅಂತ. 2 ಪ್ಲಸ್ ಇಂಟು ಮೈನಸ್ ಏನಾಗ್ತದ, -1 ಆಯ್ತು. ಹೌದಾ? -1 ಆಯ್ತು. ಈಗ 2 - 1 ಎಷ್ಟು, 1. 2 - 1 1 ಆಯ್ತು. ಈಗ ಇದು ಪಾಸಿಟಿವ್ ಇದೆ, ಇದು ನೆಗೆಟಿವ್ ಇದೆ. ಅಂದ್ರೆ ಇದು ಪೂರ್ಣ ಸಂಖ್ಯೆ ಇದೆ, ಇದು ಋಣ ಸಂಖ್ಯೆ ಇದೆ. ಹಾಗಾಗಿ ನಾವು ಯಾವ ಸಂಖ್ಯೆದು ಇಲ್ಲಿ ಸೈನ್ ಹಾಕ್ಬೇಕು, ದೊಡ್ಡದು ಯಾವ್ದಿದೆ ಅದನ್ನ ಹಾಕ್ಬೇಕು. ಸೊ 2 ದೊಡ್ಡದು, ಅದಕ್ಕೆ ಇದು ಪಾಸಿಟಿವ್ ಆಗೇ ಇರುತ್ತೆ. ಸೊ 1 + 4. ಸೊ 2 + 3 ಎಷ್ಟು, 5. 1 + 4 ಎಷ್ಟು, 5. ಎರಡು ಕಡೆ ಸೈನ್ ಏನ್ ಬಂತು, ಪಾಸಿಟಿವ್ ಬಂತು. ಹೌದಾ? ಹಾಗಾಗಿ ತಿರ್ಗಾ ನಾವ್ ಏನ್ ಹೇಳ್ಬೋದು, ಪೂರ್ಣಾಂಕಗಳು ಸಹವರ್ತಿನಿಯ ಗುಣವನ್ನು ಹೊಂದಿದೆ, ಸಂಕಲನದ ಸಹವರ್ತಿನಿಯ ಗುಣ ಹೊಂದಿದೆ ಅಂತ ನಾವು ಹೇಳ್ತೀವಿ. ಹೌದಾ? ಸೊ ಇದು ಮಾತ್ರ ಏನು, ಸಂಕಲನದಲ್ಲಿ ಮಾತ್ರ ಸಾಧ್ಯ, ಸಂಕಲನದಲ್ಲಿ ಮಾತ್ರ ಸಾಧ್ಯ. ತಿಳಿತಾ? ಸಂಕಲನದ ಆವೃತ ಗುಣ ಹೊಂದಿದೆ ಅಂತ ನಾವು ಹೇಳ್ತೀವಿ. ಸರಿನಾ? ಈಗ 5ನೇ ಗುಣ ಬಗ್ಗೆ ಮಾತಾಡೋಣ ಅಂತ. ಅದ್ಯಾವುದು ಅಂದ್ರೆ ಸಂಕಲನದ ಅನನ್ಯತಾಂಶ ಅಂತ ಹೇಳ್ತೀವಿ ನಾವು. ಸಂಕಲನದ ಅನನ್ಯತಾಂಶ. ಹೌದಾ? ಸಂಕಲನದ ಅನನ್ಯತಾಂಶ. ಇದರ ಅರ್ಥ ಏನು, ಯಾವುದೇ ಪೂರ್ಣಾಂಕಕ್ಕೆ ನೀವು 0ಯನ್ನು ಸೇರಿಸಿದಾಗ ಅದೇ ಪೂರ್ಣಾಂಕವನ್ನು ನೀವು ಉತ್ತರದಲ್ಲಿ ಪಡೆಯುತ್ತೀರಿ ಅಂತ ಸಂಕಲನದ ಅನನ್ಯತಾಂಶ ಹೇಳಿಕೊಡುತ್ತೆ. ಅಂದ್ರೆ ಇದರ ಅರ್ಥ ಏನು, ಈಗ ಯಾವುದೇ ಪೂರ್ಣಾಂಕ ತಗೊಳ್ಳೋರಿ, ಫಾರ್ ಎಕ್ಸಾಂಪಲ್ -8 ತಗೊಂಡೆ, ಇದಕ್ಕೆ +0 ಅನ್ನ ಮಾಡಿದೆ. ಅಂದ್ರೆ -8 ಅಲ್ಲಿ ನಾನು ಏನ್ ಮಾಡ್ತೀನಿ, 0 ಅನ್ನ ಕೂಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದರಲ್ಲಿ ನಿಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ, ತಿರ್ಗಾ ನಿಮ್ಗೆ -8 ಅಂತ ಆನ್ಸರ್ ಬರುತ್ತೆ. ಹೌದಾ? ಈಗ 8 ಅಲ್ಲಿ ಮತ್ತೆ ನೀವ್ ಏನು ಕೂಡ್ಸೋರು, ಏನು ಇಲ್ಲ, 0 ಅಂತ ಇದೆ. ಅದಕ್ಕೆ ನಿಮ್ಗೆ -8 ಅಂತೆ ಬರುತ್ತೆ. ಹಾಗಾಗಿ ಸಂಕಲನದ ಅನನ್ಯತಾಂಶ ಅಂದ್ರೆ ಏನು, ನೀವು ಯಾವುದೇ ಪೂರ್ಣಾಂಕಕ್ಕೆ 0 ಕೂಡಿಸಿದರೆ, ಈ ಫಾರ್ ಎಕ್ಸಾಂಪಲ್ 4 ಅಂತ ತಗೊಂಡೆ ನಾನು, +0 ನಿಮ್ಗೆ ಉತ್ತರದಲ್ಲಿ ತಿರ್ಗಾ 4 ಬರುತ್ತೆ. ಹೌದಾ? ಹಾಗಾಗಿ ನೀವು ಯಾವುದೇ ಪೂರ್ಣಾಂಕಕ್ಕೆ 0ಯನ್ನು ಸೇರಿಸಿದರೆ ನಿಮ್ಗೆ ಉತ್ತರದಲ್ಲಿ ಮತ್ತೆ ತಿರ್ಗಾ ಏನ್ ಬರುತ್ತೆ, ಅದೇ ಪೂರ್ಣಾಂಕ ಏನಾಗುತ್ತೆ, ಫಲಿತಾಂಶವಾಗಿ ಬರುತ್ತೆ. ಅದಕ್ಕೆ ನಾವ್ ಏನಂತ ಹೇಳ್ತೇವೆ, ಸಂಕಲನದ ಅನನ್ಯತಾಂಶ ಅಂತ ಹೇಳ್ತೀವಿ. ಸರಿನಾ? ಸೊ ಇದು ಏನಾಯ್ತು, ನಮ್ದು 5ನೇ ಗುಣವಾಯ್ತು. 5ನೇ ಗುಣವಾಯ್ತು. ಸೊ ಇಲ್ಲಿಗೆ ಏನಾಯ್ತು, ನಿಮ್ಮ ಸಂಕಲನದ
ಪೂರ್ಣಾಂಕದ ಗುಣಗಳದಾವಲ್ಲ ಅವು ಇಲ್ಲಿ ಮುಕ್ತಾಯವಾಯ್ತು. ಇಲ್ಲಿ ಸಂಕಲನದ ನೀವು ಮಾತಾಡಬೇಕಾದ್ರೆ ಪೂರ್ಣಾಂಕಕ್ಕೆ ಸಂಬಂಧಪಟ್ಟಂತ ಸಂಕಲನದ ಗುಣಗಳ ಬಗ್ಗೆ ಮಾತಾಡಿದ್ರೆ ಒಟ್ಟು 5 ಗುಣಗಳದಾವ ಮಕ್ಕಳೇ. ಯಾವ್ಯಾವು? ಮೊದಲನೇದಾಗಿ ಬರೋದು ಯಾವ್ದು? ಸಂಕಲನದ ಆವೃತ ಗುಣ. ಹೌದಾ? ಸಂಕಲನದ ಆವೃತ ಗುಣ. ಪೂರ್ಣಾಂಕಗಳಿಗೆ ಸಂಬಂಧಪಟ್ಟಂತ ಸಂಕಲನದ ಮತ್ತು ವ್ಯವಕಲನದ ಗುಣಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ಒಟ್ಟಾರೆ ಎಷ್ಟು ಗುಣಗಳು ಬರ್ತಾವ ಮಕ್ಳೇ? ಒಟ್ಟಾರೆ 5 ಗುಣಗಳು ಬರ್ತಾವ ಮಕ್ಳೇ. ಯಾವ್ಯಾವು? ಮೊದಲನೇದಾಗಿ ಸಂಕಲನದ ಆವೃತ ಗುಣ. ಸಂಕಲನದ ಆವೃತ ಗುಣ ಬರುತ್ತೆ. ನಂತರ ವ್ಯವಕಲನದ ಆವೃತ ಗುಣ ಬರುತ್ತೆ. ಹೌದಾ? ವ್ಯವಕಲನದ ಆವೃತ ಗುಣ ಬರುತ್ತೆ. ಇದು ಎರಡನೇದು, ವ್ಯವಕಲನದ ಆವೃತ ಗುಣ. ನಂತರ ಮೂರನೇದ್ದು ಯಾವ್ದು ಬರುತ್ತೆ? ಪರಿವರ್ತನೀಯ ಗುಣ ಅಂತ ಹೇಳ್ತೀವಿ ನಾವು. ಹೌದಾ? ಪರಿವರ್ತನೀಯ ಗುಣ, ಇದು ಮೂರನೇ ಗುಣವಾಯ್ತು. ನಂತರ 4ನೇ ಗುಣ ಯಾವುದು ಮಕ್ಳೇ? 4ನೇ ಗುಣ ಸಹವರ್ತನೀಯ ಗುಣ. ಸಹವರ್ತನೀಯ ಗುಣ. ಹೌದಾ? ಸಹವರ್ತನೀಯ ಗುಣ ಬಂತು. ನಂತರ ಅಂತ ನಾನು ಹೇಳ್ತೀವಿ, ಅನನ್ಯ ತಾಂಶ ಅಂತ ಹೇಳ್ತೀವಿ. ಹೌದಾ? ಸೊ ಈ ಮೂರು ಏನಿದಾವಲ್ಲ, ಇವು ಮೂರು ಏನಿದೆ ಸಂಕಲನಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಾವ. ಯಾವ್ಯಾವು? ಪರಿವರ್ತನೀಯ ಗುಣ, ಸಹವರ್ತನೀಯ ಗುಣ ಮತ್ತು ಅನನ್ಯತಾಂಶ. ಸರಿನಾ? ಇವೆರಡು ಏನಿರ್ತಾವ, ಇದು ಸಂಕಲನಕ್ಕೆ ಸಂಬಂಧಪಟ್ಟಂತೆ ಇದೆ, ಇದು ವ್ಯವಕಲನಕ್ಕೆ ಸಂಬಂಧಪಟ್ಟಂತಿದೆ. ಸರಿನಾ? ಎಲ್ಲರಿಗೂ ಅರ್ಥ ಆಯ್ತಾ ಈ ಸಂಕಲನ ಮತ್ತು ವ್ಯವಕಲನದ ಪೂರ್ಣಾಂಕಗಳ ಗುಣಗಳು? ಈಗ ನಾವ್ ಏನ್ ಮಾಡೋಣ ಅಂತ ಮುಂದಿನ ಒಂದು ಟಾಪಿಕ್ಗೆ ಹೋಗೋಣ. ಅದೇನು? ಪೂರ್ಣಾಂಕಗಳ ಗುಣಾಕಾರ. ಪೂರ್ಣಾಂಕಗಳ ಗುಣಾಕಾರ ಬಗ್ಗೆ ಮಾತಾಡೋಣ ಅಂತ. ಗುಣಾಂಕಗಳ ಗುಣಾಕಾರ. ಗುಣಾಕಾರ. ಸೊ ನೀವು ಎಲ್ಲರಿಗೂ ತಿಳಿದ ಹಾಗೆ ನಾವು ಯಾವುದೇ ಪೂರ್ಣಾಂಕಗಳನ್ನು ಕೂಡಿಸ್ಬೇಕು ಅಥವಾ ಕಲಿಬೇಕಂದ್ರೆ ನೀವ್ ಏನ್ ಮಾಡ್ತೀರಿ? 2 ವಿಷಯಗಳನ್ನ 4 ರೂಲ್ಸ್ ಅನ್ನ ಫಾಲೋ ಮಾಡ್ತೀರಿ. ಅವ್ ಯಾವ್ಯಾವು? ಪ್ಲಸ್ ಇಂಟು ಪ್ಲಸ್ ನಿಮ್ಗೆ ಏನ್ ಕೊಡುತ್ತೆ? ಇವತ್ತೆ ಪ್ಲಸ್ ಕೊಡುತ್ತೆ. ನಂತರ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ನಿಮ್ಗೆ ಮೈನಸ್ ಬರುತ್ತೆ. ನಂತರ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್, ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಮೈನಸ್. ಇವೇ ರೂಲ್ಸ್ ಅನ್ನ ನೀವು ತಲೆಯಲ್ಲಿ ಇಟ್ಟುಕೊಂಡು ಪೂರ್ಣಾಂಕಗಳು ಗುಣಾಕಾರ ಮಾಡ್ಬೇಕು. ಸರಿನಾ? ಈಗ ಮೊದಲನೇದಾಗಿ ನಾನು ಏನ್ ಮಾಡ್ತೀನಿ? 2 ಪೂರ್ಣ ಸಂಖ್ಯೆ, 2 ಏನ್ ಮಾಡ್ತೀನಿ? ನಾವು ಒಂದು 2 ಏನಿದೆ ಧನ ಪೂರ್ಣಾಂಕಗಳನ್ನು ತಗೊಳ್ಳೋಣ ಅಂತ. ಆಯ್ತಾ? 4 ಇಂಟು 3 ಅಂತ ತಗೊಂಡೆ. ಪ್ಲಸ್ 4 ಇಂಟು ಪ್ಲಸ್ 3 ಅಂತ ತಗೊಂಡೆ. ಒಂದ್ ನಿಮಿಷ. ಪ್ಲಸ್ 4 ಇಂಟು ಪ್ಲಸ್ 3 ಅಂತ ತಗೊಂಡೆ. ಈಗ ಎಷ್ಟು ಬರುತ್ತೆ ಆನ್ಸರ್ ಮಕ್ಕಳೇ? ಹೇಳ್ಬೋದಾ ಯಾರೇ? 4 3s are 12 ಅಂತ ಬರುತ್ತೆ. 12 ಅಂತ ಬರುತ್ತೆ. 4 ಮೂರ್ಲೆ 12. ಈಗ ನೀವು ಚಿಹ್ನೆ ಯಾವ್ದು ಇಡ್ಬೇಕು? ಈಗ ಚಿಹ್ನೆ ಏನಿದೆ? ಪ್ಲಸ್ ಇಂಟು ಪ್ಲಸ್ ಏನ್ ಬರುತ್ತೆ? ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಬರುತ್ತೆ. ಹಾಗಾಗಿ ಇದು ಪ್ಲಸ್ ಅಂತ ಬರುತ್ತೆ. ನೀವು ಬರೋದ್ರು ನಡೀತದೆ, ಬರೀಲಿಲ್ಲ ಅಂದ್ರೂ ನಡೀತದೆ. ಸರಿನಾ? ಈಗ ನಾ ಬರೆಯೋದಿಲ್ಲ. ಪ್ಲಸ್ 12 ಅಂತ ಬರುತ್ತೆ. ಈಗ ಏನ್ ಮಾಡ್ತೀನಿ? 2 ಕೂಡ ನೆಗೆಟಿವ್ ಅಂದ್ರೆ ಋಣ ಸಂಖ್ಯೆ ತಗೋತೀನಿ. 2 ಋಣ ಸಂಖ್ಯೆನ ನಾನು ಈಗ ಏನ್ ಮಾಡ್ಬೇಕು? ಗುಣಾಕಾರ ಮಾಡ್ಬೇಕು. ಅದ್ ಯಾವ ರೀತಿ ಆಗುತ್ತೆ ನೋಡಿ. 4 3s ಅಂದ್ರೆ 4 ಮೂರ್ಲೆ ಎಷ್ಟು ಬಂತು ಮಕ್ಳೇ? 4 ಮೂರ್ಲೆ ಎಷ್ಟು? 4 ಮೂರ್ಲೆ ಏನ್ ಬರುತ್ತೆ? 4 ಮೂರ್ಲೆ 12 ಬರುತ್ತೆ. ಹೌದಾ? 4 ಮೂರ್ಲೆ 12 ಬರುತ್ತೆ. 4 ಮೂರ್ಲೆ 12. ಆದ್ರೆ ನೀವೀಗ ಚಿಹ್ನೆ ಯಾವ್ದು ಇಡ್ತೀರಿ? ಚಿಹ್ನೆ ಯಾವ್ದು ಬಿಡ್ತೀರಿ? ನಾವೀಗ ಪ್ಲಸ್ ಅಥವಾ ಮೈನಸ್ ಮಾಡಬೇಕಾದ್ರೆ ಅಂದ್ರೆ ಕೂಡಿಸಬೇಕಾದ್ರೆ ಅಥವಾ ಕಳಿಬೇಕಾದ್ರೆ ನಾವು ಏನನ್ನ ನೋಡ್ತಿದ್ವಿ? ನಾವು ದೊಡ್ಡ ಸಂಖ್ಯೆಯನ್ನ ನೋಡ್ತಿದ್ವಿ. ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಅದೇ ಇಡ್ತಿದ್ವಿ. ಹೌದಾ? ದೊಡ್ಡ ಸಂಖ್ಯೆ ಚಿಹ್ನೆ ನೋಡಿ, ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಅಲ್ಲ ಅದನ್ನೇ ಇಡ್ತಿದ್ವಿ. ಆದ್ರೆ ಇಲ್ಲಿ ಹಾಗಲ್ಲ. ಇಲ್ಲಿ ಏನ್ ಮಾಡ್ಬೇಕು? ನೀವು ಈ ರೂಲ್ಸ್ ಅನ್ನ ನೋಡ್ಬೇಕು. ಮೈನಸ್ ಇಂಟು ಮೈನಸ್ ಏನ್ ಹೇಳ್ತದ? ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಹೇಳ್ತದೆ. ಹೌದಾ? ಮೈನಸ್ ಇಂಟು ಮೈನಸ್ ಏನ್ ಹೇಳ್ತದ? ಪ್ಲಸ್ ಅಂತ ಹೇಳ್ತದೆ. ಹಾಗಾಗಿ ಇದು ಏನಾಗ್ತದೆ? ಇದು ಋಣ ಸಂಖ್ಯೆ ಆಗೋದಿಲ್ಲ ಮಕ್ಕಳೇ. ಇದು ಒಂದು ಧನ ಸಂಖ್ಯೆ ಆಗಿ ಉಳಿಯುತ್ತೆ. ಅಂದ್ರೆ ಪಾಸಿಟಿವ್ ಇಂಟಿಜರ್ ಆಗಿ ಉಳಿದ್ ಬಿಡ್ತದೆ. ಹೌದು? ಪಾಸಿಟಿವ್ ಇಂಟಿಜರ್ ಆಗಿ ಧನ ಪೂರ್ಣಾಂಕ ಆಗಿ ಉಳಿತದೆ. ಇದು ಏನ್ ಮಾಡ್ಬೇಕು? ತಲೆಯಲ್ಲಿ ಇಟ್ಕೊಳ್ಬೇಕು. ನಾವು ಪ್ಲಸ್ ಅಥವಾ ಮೈನಸ್ ಅಂದ್ರೆ ಕೂಡ್ಸಬೇಕಾದ್ರೆ ಅಥವಾ ಕಲಿಯಬೇಕಾದ್ರೆ ಏನ್ ಮಾಡ್ತಿದ್ವಿ? ಈ ರೂಲ್ಸ್ ಅನ್ನೇ ಫಾಲೋ ಮಾಡ್ತಿದ್ವಿ.
ರೂಲ್ಸ್ ಅನ್ನೇ ಫಾಲೋ ಮಾಡ್ತಿದ್ವಿ. ಆದ್ರ ನಾವು ಚಿಹ್ನೆ ಯಾವ್ದು ಇಡ್ತಿದ್ವಿ, ದೊಡ್ಡ ಸಂಖ್ಯೆ ಯಾವ್ದು ಇರ್ತೈತಿಲ್ಲ ಅದ್ರದ್ದು ಚಿಹ್ನೆ ಇಡ್ತಿದ್ವಿ. ಆದ್ರ ಗುಣಾಕಾರ ಮಾಡಬೇಕಾದ್ರ ನೀವು ರೂಲ್ಸ್ ಅನ್ನೇ ಫಾಲೋ ಮಾಡಿ ಏನ್ ಮಾಡ್ತೀರಿ, ಗುಣಾಕಾರ ಮಾಡ್ತೀರಿ. ಅದೇ ರೀತಿ ಚಿಹ್ನೆಯು ಕೂಡ ಈ ರೂಲ್ಸ್ ಅನ್ನ ಫಾಲೋ ಮಾಡಿ ಈ ಚಿಹ್ನೆಯನ್ನ ಇಡ್ಬೇಕು, ಸರಿನಾ? ಪ್ಲಸ್ ಅಥವಾ ಮೈನಸ್ ಅಲ್ಲಿ ಏನಾಗ್ತಿತ್ತು, ಈ ರೂಲ್ಸ್ ಅನ್ನ ಫಾಲೋ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ತಿದ್ರಿ, ಕೂಡಿಸ್ತಿದ್ರಿ ಅಥವಾ ಕಳಿತಿದ್ರಿ. ಮತ್ತೆ ದೊಡ್ಡ ಸಂಖ್ಯೆ ನೋಡಿ ಚಿಹ್ನೆ ಇಡ್ತಿದ್ರಿ, ಸೈನ್ ಅನ್ನ ಇಡ್ತಿದ್ರಿ. ಆದ್ರೆ ಗುಣಾಕಾರದಲ್ಲಿ ಚಿಹ್ನೆ ಇಡ್ಲಿಕ್ಕೂ ಇದೇ ರೂಲ್ಸ್ ಫಾಲೋ ಮಾಡುದು, ಕ್ಯಾಲ್ಕುಲೇಷನ್ ಅಂದ್ರೆ ಗುಣಾಕಾರ ಮಾಡ್ಲಿಕ್ಕೂ ಇದೇ ಒಂದು ರೂಲ್ಸ್ ಅನ್ನ ಫಾಲೋ ಮಾಡುದು, ಸರಿನಾ? ಹಾಗಾಗಿ 4 × 3 = 12 ಬಂತು. 12 ಬಂದಿದ್ದಕ್ಕೆ ನಾವ್ ಆಸ್ ಇಟ್ ಈಸ್ ಅದನ್ನ ಬರಿತೀವಿ. ಈಗ ಚಿಹ್ನೆ ಯಾವ್ದಾದ್ರು ಇರ್ತೀರಿ, ಮೈನಸ್ ಇಂಟು ಮೈನಸ್ ಏನ್ ಬರುತ್ತೆ, ಪ್ಲಸ್ ಅಂತ ಬರುತ್ತೆ, ಹೌದಾ? ಹಾಗಾಗಿ ಅದು ಏನಾಗ್ಬಿಡುತ್ತೆ, ಧನ ಸಂಖ್ಯೆ ಆಗಿ ಧನ ಪೂರ್ಣಾಂಕ ಆಗಿ ಬರುತ್ತೆ. ಈಗ ಏನ್ ಮಾಡ್ತೀನಿ, ಒಂದು ಧನ ಪೂರ್ಣಾಂಕ ತಗೋತೀನಿ +4, ತಿರ್ಗಾ ಈ ಕಡೆ ಋಣ ಸಂಖ್ಯೆ ಋಣ ಪೂರ್ಣಾಂಕ ತಗೋತೀನಿ. ಈಗ 4 × 3 ಎಷ್ಟು, 4 × 12 ಬಂತು. ಪ್ಲಸ್ ಇಂಟು ಮೈನಸ್ ಏನ್ ಮಾಡ್ಬೇಕು, ಪ್ಲಸ್ ಇಂಟು ಮೈನಸ್ ಮೈನಸ್ ಅಂದ್ರೆ ಇದು ಏನಾಗುತ್ತೆ, ಋಣ ಪೂರ್ಣಾಂಕ ಆಗುತ್ತೆ, ಸರಿನಾ? ಇದು ಏನಾಗುತ್ತೆ, ಋಣ ಪೂರ್ಣಾಂಕವಾಗಿ ಬದಲಾವಣೆ ಆಗ್ತದೆ. ಯಾಕಂದ್ರ ಇಲ್ಲಿ ನೀವು ಒಂದು ಧನ ಪೂರ್ಣಾಂಕ ಜೊತೆ ಗುಣಾಕಾರ ಮಾಡ್ತಿದ್ದೀರಾ. ಅದಕ್ಕಾಗಿ ಇಲ್ಲಿ ನಿಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ, ಯಾವತ್ತು ನಿಮ್ಗೆ ಉತ್ತರದಲ್ಲಿ ಋಣ ಪೂರ್ಣಾಂಕವಾಗಿಯೇ ಬರುತ್ತೆ. ಇದು ನೆನ್ಪಿಟ್ಕೋಬೇಕು. ಎರಡು ಧನ ಪೂರ್ಣಾಂಕ ನೀವು ಗುಣಾಕಾರ ಮಾಡಿದ್ರೆ ನಿಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ, ಧನ ಪೂರ್ಣಾಂಕವೇ ಬರುತ್ತೆ ಉತ್ತರದಲ್ಲಿ. ನಂತರ ಎರಡು ಋಣ ಪೂರ್ಣಾಂಕವನ್ನ ನೀವು ಗುಣಾಕಾರ ಮಾಡಿದ್ರೆ ಇಲ್ಲಿ ಉತ್ತರದಲ್ಲಿ ತಿರ್ಗಾ ನಿಮ್ಗೆ ಧನ ಪೂರ್ಣಾಂಕವೇ ಬರುತ್ತೆ. ಇಲ್ಲಿ ಮಾತ್ರ ಏನಾಗುತ್ತೆ, ಒಂದ್ ಕಡೆ ಧನ ಪೂರ್ಣಾಂಕ ಇದೆ, ಮತ್ತೊಂದ್ ಕಡೆ ಋಣ ಪೂರ್ಣಾಂಕವಿದೆ. ಇದನ್ನ ಎರಡು ನೀವು ಗುಣಾಕಾರ ಮಾಡಿದ್ರೆ ನಿಮ್ಗೆ ಉತ್ತರದಲ್ಲಿ ಏನ್ ಬಂತು, ಈಗ ಉತ್ತರದಲ್ಲಿ ನಿಮ್ಗೆ ಋಣ ಪೂರ್ಣಾಂಕ ಬರುತ್ತೆ, ಸರಿನಾ? ಈಗ -4 ಅಂತ ತಗೋತೀನಿ, ನಂತರ +3 ಅಂತ ತಗೋತೀನಿ. ಇದೆಷ್ಟು ಏನಾಯ್ತು, 4 × 3 = 12, ಹೌದಾ? 4 × 3 = 12. ಈಗ ನೀವು ಇಲ್ಲಿ ಯಾವ್ದು ಚಿಹ್ನೆ ಇಡ್ತೀರಿ, ತಿರ್ಗಾ ಮೈನಸ್ ಇಂಟು ಪ್ಲಸ್ ಅಂದ್ರೆ ಮೈನಸ್ ಇಂಟು ಪ್ಲಸ್ ಏನ್ ಬಂತು, ಮೈನಸ್ ಬಂತು. ಇದು ಕೂಡ ಏನಾಯ್ತು, ಋಣ ಪೂರ್ಣಾಂಕವಾಗಿ ಬಂತು. ಇಲ್ಲಿ ಏನಾಗಿತ್ತು, ಮೊದಲನೇದಾಗಿ ಋಣ ಪೂರ್ಣಾಂಕ ತಗೊಂಡಿದ್ರಿ, ನಂತರ ಧನ ಪೂರ್ಣಾಂಕ ತಗೊಂಡು ಅದನ್ನು ಎರಡನ್ನು ಗುಣಾಕಾರ ಮಾಡಿದ್ರಿ, ನಿಮ್ಗೆ ಉತ್ತರದಲ್ಲಿ ಏನ್ ಬಂತು, ಋಣ ಪೂರ್ಣಾಂಕವೇ ಬಂತು, ಸರಿನಾ? ಎಲ್ಲರಿಗೂ ಇದು ತಿಳಿತಾ? ಧನ ಇಂಟು ಧನ ಧನನೇ ಬರುತ್ತೆ, ಋಣ ಇಂಟ ಋಣ ಧನನೇ ಬರುತ್ತೆ. ಧನ ಇಂಟು ಧನ ಧನ, ಋಣ ಇಂಟು ಋಣ ಧನ, ಧನ ಇಂಟು ಋಣ ಋಣ ಇಂಟು ಧನ, ಹಿಂಗೆ ಋಣ ಬರುತ್ತೆ, ಸರಿನಾ? ಈ ತರ ನೀವ್ ಏನ್ ಮಾಡ್ಬೋದು, ಪೂರ್ಣಾಂಕಗಳನ್ನು ಗುಣಾಕಾರ ಮಾಡ್ಬೋದು, ಈ ತರ ನೀವು ರೂಲ್ಸ್ ಅನ್ನ ಫಾಲೋ ಮಾಡಿದ್ರೆ, ಆಯ್ತಾ? ಈಗ ಅದನ್ನ ನಿಮ್ಗೆ ನಂಬರ್ ಲೈನ್ ಮುಖಾಂತರ ಅಂದ್ರೆ ಸಂಖ್ಯೆ ರೇಖೆ ಮುಖಾಂತರವು ನಿಮ್ಗೆ ತೋರಿಸ್ತೀನಿ, ನೋಡ್ರಿ ಇಲ್ಲಿ ಒಂದ್ ನಿಮಿಷ. ಇಲ್ಲಿ ನೋಡ್ರಿ, ಒಂದ್ ಕಡೆ ಏನ್ ಮಾಡಿದೀನಿ, ಈಗ ಏನ್ ಮಾಡ್ತೀನಿ, ಪ್ಲಸ್ ಪಾಸಿಟಿವ್ ತಗೊಳ್ಳೋಣ, ಎರಡು ಕಡೆ ಧನನೇ ತಗೊಳ್ಳೋಣಂತೆ. ಈಗ ಸಂಖ್ಯೆಗಳನ್ನ ಬದಲಾಯಿಸೋಣ. 4 4 ಬೇಡ, 4 3 ತಗೊಂಡ್ವಿ ಆಲ್ರೆಡಿ, ಹೌದಾ? ಒಂದ್ ನಿಮಿಷ, ಸ್ವಲ್ಪ ಚಿಕ್ಕ ಸಂಖ್ಯೆಗಳನ್ನ ತಗೊಳ್ಳೋಣ. ಮತ್ತೆ ಹೌದಾ, 2 ಮತ್ತು 5 ತಗೊಂಡಿದೀನಿ, ಹೌದಾ? 2 5 ಎಷ್ಟು, 10 ಆಯ್ತು. ಇಲ್ಲಿ ನೋಡ್ಬೋದು ನೀವು ನಂಬರ್ ಲೈನ್ ಮೇಲೆ ಯಾವ ತರ ಅದರದ್ದು ಬಂದಿದೆ, 2, ಹೌದಾ? ನೀವು ಏನ್ ಮಾಡಿರಿ, 5 ಸತಿ ಏನ್ ಮಾಡಿದಿ, 2 ಗುಣಾಕಾರ ಮಾಡ್ಕೊಂತ ಹೋಗಿದ್ದೀರಿ, ಹೌದಾ? 2, ನಂತರ ಇಲ್ಲಿ 2, ಮತ್ತೆ 2, ಮತ್ತೆ 2, ಅದನ್ನ ಏನ್ ಮಾಡಿದ್ರಿ, 5 ಸತಿ ಅದನ್ನ 2 ಗುಣಾಕಾರ ಮಾಡಿದ್ರಿ, ಅದಕ್ಕೆ ನಿಮ್ಗೆ ಉತ್ತರದಲ್ಲಿ 10 ಅಂತ ಬಂತು, ಹೌದಾ? ಇಲ್ಲಿ ನೋಡ್ಬೋದು 2 ಯಾವ ಸಂಖ್ಯೆಗಳಾಗಿದ್ದಾವೆ, 2 ಕೂಡ ಧನ ಪೂರ್ಣಾಂಕಗಳ ಇದಾವೆ. +2 + 5, ನಾ ಪ್ಲಸ್ ಹಾಕಿಲ್ಲ ಅಂದ್ರ ಏನೋ ಅದು
ಧನ ಪೂರ್ಣಾಂಕವೇ ಇದೆ ಅಂತ ಅರ್ಥ. ಹೌದಾ? ಈಗ 2 ಮತ್ತು 5 ನೀವು ಕೂಡಿಸಿದಾಗ ನಿಮ್ಗೆ 10 ಅಂತ ಬಂತು. ಅದು ಕೂಡ ಯಾವ ಸಂಖ್ಯೆ ಇದೆ ಮಕ್ಕಳೇ? ಧನ ಪೂರ್ಣಾಂಕವೇ ನಿಮ್ಗೆ ಉತ್ತರದಲ್ಲಿ ಬಂದಿದೆ. ಈಗ ಏನ್ ಮಾಡ್ತೀನಿ, ಇದರಲ್ಲಿ ಒಂದು ಚಿಕ್ಕ ಬದಲಾವಣೆ ಮಾಡಿ ಇದನ್ನ -2 ಅಂತ ತೋರಿಸ್ತೀನಿ. ಈ ಕಡೆ ಏನ್ ಮಾಡ್ತೀನಿ, -5 ಅಂತ ತೋರಿಸ್ತೀನಿ. ಅಂದ್ರೆ 2 ಯಾವ ಸಂಖ್ಯೆಗಳನ್ನ ತಗೊಂಡೆ ನಾ? 2 ಈಗ ಋಣ ಪೂರ್ಣಾಂಕಗಳನ್ನ ತಗೊಂಡಿದೀನಿ. ಈಗ ನೋಡಿ ಏನಾಯ್ತು, ನಿಮ್ಗೆ ತಿರ್ಗಾ ಏನ್ ಬಂತು? 10ಕ್ಕೆ ಬಂತು. 2 5 10 ಬಂತು. ಇಲ್ಲಿ ಏನಾಗಿದೆ? ಮೈನಸ್ ಇಂಟು ಮೈನಸ್ ಏನಾಗಿದೆ ನಿಮ್ಗೆ? ಇದು ಯಾವ ಸಂಖ್ಯೆಯಲ್ಲಿ ಬದಲಾವಣೆ ಆಗಿದೆ? ಇದು ಏನಿದೆ? ಧನ ಪೂರ್ಣಾಂಕವಾಗಿ ಬದಲಾವಣೆ ಆಗಿದೆ. ಹೌದಾ? 2 ಋಣ ಪೂರ್ಣಾಂಕಗಳನ್ನು ನೀವು ಗುಣಾಕಾರ ಮಾಡಿದರೆ ನಿಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ? ಧನ ಪೂರ್ಣಾಂಕವೇ ಉತ್ತರದಲ್ಲಿ ಬರುತ್ತೆ. ನೋಡಿ ಈ ತರ. ಇದನ್ನ ನೀವು ನಂಬರ್ ಲೈನ್ ದಲ್ಲಿ ನೋಡಿ. 2 2 ಏನ್ ಮಾಡಿದಾರೆ? 5 ಸಲ ಗುಣಾಕಾರ ಮಾಡಿದ್ದಾರೆ. 1 2 3 4 5. ಹೌದಾ? ಈಗ -2 ಒಂದ್ ಕಡೆ ಇರ್ತೀನಿ, ಇದನ್ನ ಏನ್ ಮಾಡ್ತೀನಿ? ಧನ ಪೂರ್ಣಾಂಕದಲ್ಲಿ ಮಾಡ್ತೀನಿ. ತಿರ್ಗಾ ನೋಡಿ ಏನಾಯ್ತು? -2 ನ 5 ಸತೆ, ಅಂದ್ರೆ ಇದೇನಾಗಿದೆ? -2 ಅಂದ್ರೆ ಋಣ ಸಂಖ್ಯೆ ಏನಿದೆ ಅಲ್ಲ, ಋಣ ಸಂಖ್ಯೆ -2, ಅದನ್ನ ನೀವು ಈಗ 5 ಸತಿ ಮಲ್ಟಿಪ್ಲೈ ಅಂದ್ರೆ ಗುಣಾಕಾರ ಮಾಡಿದರೆ ಅಂತ ಹೇಳ್ತಿದೆ. ಅಗಡೆ ಏನಾಗಿತ್ತು? 2 × 5 ಅಥವಾ -2 × -5 ಅಂತ ತಗೊಂಡಿದ್ವಿ ನಾವು. ಅದು ಆಟೋಮೆಟಿಕ್ಲಿ ಏನಾಗ್ಬಿಟ್ಟಿತ್ತು? ಧನ ಪೂರ್ಣಾಂಕಕ್ಕೆ ನಾವು ಅದನ್ನ ಬದಲಾವಣೆ ಮಾಡ್ಬಿಟ್ಟಿದ್ವಿ ರೂಲ್ಸ್ ಪ್ರಕಾರ. ಈಗ ಏನಾಗಿದೆ? -2 ಅಂದ್ರೆ ಒಂದು ಋಣ ಸಂಖ್ಯೆಯನ್ನೇ 5 ಸತಿ ನೀವೇನ್ ಮಾಡಾಕ್ತಿರಿ? ಇಲ್ಲಿ ಗುಣಾಕಾರ ಮಾಡಾಕ್ತಿರಿ. ಹಾಗಾಗಿ ನೀವು ನೋಡ್ಬೋದು ಇದು ಯಾವ ಸೈಡ್ ಬಂತೆ? ಋಣ ಸಂಖ್ಯೆ ಕಡೆ ಇದ್ರದ್ದು ನಂಬರ್ ಲೈನ್ ಬಂದಿದೆ ನೋಡಿ ಇಲ್ಲಿ 10 ತನ. ಇಲ್ಲೂ ಕೂಡ ಒಂದ್ ಕಡೆ ಏನಿದೆ? ಇಲ್ಲಿ ಇದು ಋಣ ಪೂರ್ಣಾಂಕ ಇದೆ, ಇಲ್ಲಿ ಏನಿದೆ? ಧನ ಪೂರ್ಣಾಂಕ ಇದೆ. ಎರಡು ಕೂಡಿ ಗುಣಾಕಾರ ಮಾಡಿದ್ರೆ ಏನ್ ಬಂತು ನಿಮ್ಗೆ? ಋಣ ಪೂರ್ಣಾಂಕವೇ ಉತ್ತರದಲ್ಲಿ ಬಂತು. ಸರಿನಾ? ಈಗ ಏನ್ ಮಾಡ್ತೀನಿ? ಇದನ್ನ ಚೇಂಜ್ ಮಾಡ್ತೀನಂತೆ. ಇದನ್ನ ಧನ ಪೂರ್ಣಾಂಕ ಮಾಡಿ ಇದನ್ನ ಋಣ ಪೂರ್ಣಾಂಕವಾಗಿ ಮಾಡ್ತೀನಿ ನೋಡಿ. ತಿರ್ಗಾ ಸೇಮ್ ಇದೆ, ಏನು ಚೇಂಜ್ ಆಗಿಲ್ಲ, ನಂಬರ್ ಲೈನ್ ಮಾತ್ರ. ಇಲ್ಲಿ ಇಲ್ಲೂ ಕೂಡ ನೋಡಿ ಏನಾಗಿದೆ? ನಿಮ್ಗೆ ಒಂದು ಧನ ಪೂರ್ಣಾಂಕ ಜೊತೆ ತಿರ್ಗಾ ಋಣ ಪೂರ್ಣಾಂಕವನ್ನು ಗುಣಾಕಾರ ಮಾಡಿದ್ರೆ ನಿಮ್ಗೆ ಏನ್ ಬಂತು ಉತ್ತರದಲ್ಲಿ? ನಿಮ್ಗೆ ಅದು ಮತ್ತೆ ಋಣ ಪೂರ್ಣಾಂಕವೇ ಉತ್ತರದಲ್ಲಿ ಬರುತ್ತೆ. ಹೌದಾ? ನೋಡಿದ್ರೆ ನಂಬರ್ ಲೈನ್ ದಲ್ಲಿಯೂ ಕೂಡ ನೀವು ಯಾವ ತರ ಅದನ್ನ ಚಿತ್ರೀಕರಣ ಮಾಡಬಹುದು. ಎಸ್. ಸೊ ಈ ತರ ನೀವ್ ಏನ್ ಮಾಡಬಹುದು? ಪೂರ್ಣಾಂಕಗಳನ್ನ ಗುಣಾಕಾರ ಈ ರೀತಿ ನೀವು ಮಾಡ್ಕೋಬಹುದು. ಓಕೆ. ಸೊ ಇವತ್ತು ನಾವ್ ಏನ್ ಕಲಿತ್ವಿ? ಇವತ್ತು ನೀವು 3 ವಿಷಯಗಳನ್ನ ಕಲಿತ್ರಿ. ಅವ್ಯಾವ್ಯಾವು? ಮೊದಲನೇದಾಗಿ ನಾವು ಪೂರ್ಣಾಂಕಗಳ ಸಂಕಲನ ಮತ್ತು ಆವೃತ ಸಂಕಲನದ ಮತ್ತು ವ್ಯವಕಲನದ ಗುಣಗಳ ಬಗ್ಗೆ ಕಲಿಯುವ ಸಮಯದಲ್ಲಿ ಮತ್ತೆರಡು ಗುಣಗಳು ಕಲಿತ್ವಿ. ಅವ್ಯಾವ್ಯಾವು? ಅದು ಒಂದು ಸಂಕಲನದ ಅನನ್ಯತಾಂಶ 1. ಎರಡನೇದ್ದು ಇನ್ನೊಂದು ಯಾವ್ದಿತ್ತು ಮಕ್ಳೇ? ಎರಡನೇದ್ದು ಗುಣ ಏನಿದೆ? ಸಹವರ್ತಿನಿಯ ಗುಣ ಬಗ್ಗೆ ಕಲಿತ್ವಿ. ಹೌದಾ? ಪೂರ್ಣಾಂಕಗಳ ಸಹವರ್ತಿನಿಯ ಗುಣ ಮತ್ತು ಸಂಕಲನದ ಅನನ್ಯತಾಂಶ ಬಗ್ಗೆ ಕಲಿತ್ವಿ. ನಂತರ ಪೂರ್ಣಾಂಕಗಳನ್ನು ಯಾವ ತರ ನೀವು ಗುಣಾಕಾರ ಮಾಡ್ತೀರಿ ಅನ್ನೋದು ನೋಡಿದ್ವಿ. ಅದ್ರ ಮೇಲೆ ಕೆಲವೊಂದಿಷ್ಟು ಸಂಸನ್ನ ಮಾಡಿದ್ವಿ. ನಂತರ ಅದನ್ನ ನಂಬರ್ ಲೈನ್ ಅಲ್ಲಿ ಅಂದ್ರೆ ಸಂಖ್ಯೆ ರೇಖೆಯಲ್ಲಿ ಹೇಗೆ ವ್ಯಕ್ತಪಡಿಸಬಹುದು, ಸಂಖ್ಯೆ ರೇಖೆಯಲ್ಲಿ ವ್ಯಕ್ತಪಡಿಸಿದ್ರು ಕೂಡ ಅದು ಯಾವ ರೀತಿ ಬರುತ್ತಂತೆ ನಾವು ನೋಡಿದ್ವಿ. ಹೌದಾ? ಹಾಗಾಗಿ ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಂತೆ. ಮುಂದಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣ? ನಾವು ಇದನ್ನ ಕಂಟಿನ್ಯೂ ಮಾಡೋಣ ಅಂತ. ಸರಿನಾ? ಸೊ ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.